ನಮ್ಮೂರಿಗೆ ಬಸ್ ಸೌಲಭ್ಯದ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಇದೀಗ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಊರಿಗೆ ಬಸ್ ಸೌಕರ್ಯ ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಕಿದ್ದಾರೆ. ಈ ಪ್ರತಿಭಟನೆಗೆ ಪೋಷಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸುವರ್ಣಸೌಧ ಪಕ್ಕದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳನ್ನ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 1 ಕಿಲೋಮೀಟರ್ಗೂ ಅಧಿಕ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಿಪರೀತವಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರೋದ್ರಿಂದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸ್ವರೂಪವನ್ನು ಗಮನಿಸ್ತಾ ಇದ್ದೀರಾ. ಕಂಟಿನ್ಯೂ ಬಸ್ ಬೇಕು. ನಮ್ಮ ದಿನ ಓಡಾಡೋ ತ್ರಾಸ ಐತೆ. ನಮ್ಗೆ ಕಂಟಿನ್ಯೂ ಬಸ್ ಬೇಕು ನೋಡು. ಮಳೆಗಾಲ ಬಿಸಿಲ ಮತ್ತು ಬೆಳೆ ದಿವಸ ನಡುವೆ ಹೋಗ್ತೀವಿ. ಬಸ್ ಬೇಕು ನಮ್ಗೆ. ನಮ್ಗೆ ಕಾಲೇಜಿಗೆ ಸ್ಕೂಲ್ ಟೈಮ್ ಐತಿ. ಬಸ್ ಬೇಕು ನಮ್ಮ ಊರಿಗೆ. ಕೊಂಡಸ್ಕೋಪ್ ಬಸ್ ಬರಂಗಿಲ್ಲ. ಬರ್ಬರ್ ಟೈಮಿಂಗ್ ಸರಿ ಇಲ್ಲ. ಸರಿ ಇಲ್ಲ. ಬೆಳಂಗ್ ಹೋಗ್ತೇವೆ. ಇವ್ರೆಲ್ಲ ಮಂದಿ ಬೆಳಂಗ್ ಹೋಗ್ತಾರನ್ನ. ನಮ್ಗೆ ಬಸ್ ಬೇಕು. ಬಸ್ ತರ್ಬೋದು. ನಟ್ಟಿಂಗ್ ಒಂದು ಸಲ ತರ್ತೇವೆ, ಒಂದು ಸಲ ತರ್ಬೋದಿಲ್ರಿ. ನಮ್ಗೆ ಬಸ್ ಬೇಕು. ಕಂಟಿನ್ಯೂ ಬಸ್ ಬೇಕು. ಇಲ್ಲಿಂದ 1 ಕಿಲೋಮೀಟರ್ ಮಳೆ ತ್ರಾಸ. ಮೂಲಭೂತ ಸೌಕರ್ಯಕ್ಕಾಗಿ ವಿದ್ಯಾರ್ಥಿಗಳೇ ಈಗ ಪ್ರತಿಭಟನೆಯ ದಾರಿಯನ್ನು ಹಿಡಿದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರತಿಭಟನೆಯ ತೀವ್ರತೆಗೆ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ರಸ್ತೆಯಲ್ಲಿರುವಂತಹ ವಾಹನಗಳನ್ನು ತಡೆದು ಸಂಚಾರಕ್ಕೆ ಬಹಳ ದೊಡ್ಡ ಇನ್ಕನ್ವೀನಿಯನ್ಸ್ ಕೂಡ ಆಗ್ತಾ ಇದೆ. ಮತ್ತು ವಿದ್ಯಾರ್ಥಿಗಳದ್ದು ಫೇರ್ ಡಿಮ್ಯಾಂಡ್ ಇದೆ. ಅವರಿಗೆ ಆಗ್ತಾ ಇರುವಂತಹ ಕಷ್ಟದ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಸುಮಾರು ಸಲ ತಂದಿರ್ತಾರೆ. ಯಾರೂ ಕೂಡ ಸ್ಪಂದಿಸಿರಲ್ಲ. ಹೀಗಾಗಿ ಪ್ರತಿಭಟನೆ ಒಂದೇ ಆಯ್ಕೆ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದಿಢೀರ್ ಪ್ರತಿಭಟನೆ ಮಾಡ್ತಾ ಇದ್ದ ಹಾಗೆ ಸಂಚಾರ ಅಸ್ತವ್ಯಸ್ತವಾಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನ ಕೂಡ ತಾವಿದ್ದಂತಹ ಊರಿಗೆ ಸರಿಯಾದಂತಹ ಸ್ಟಾಪ್ ಸಿಗಲ್ಲ. ಆಮೇಲೆ ಕಡಿಮೆ ಸಂಖ್ಯೆಯಲ್ಲಿ ಇತ್ತೀಚೆಗೆ ರಾಜ್ಯಾದ್ಯಂತ ಕೂಡ ಇದೊಂದು ಆರೋಪ ಇದೆ. ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳನ್ನು ಆಪರೇಟ್ ಮಾಡ್ತಿದ್ದಾರೆ. ಯಾಕಂದರೆ ಈ ಶಕ್ತಿ ಯೋಜನೆಯ ಬರ್ಡನನ್ನು ತಗ್ಸೋದಕ್ಕೆ ಅಂತ ಹೇಳಿ ಒಂದು ಬಸ್ಸಲ್ಲಿ ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣ ಆಗ್ಬಿಡುತ್ತಂತೆ. ಕೆಪಾಸಿಟಿಗಿಂತ 2-3 ಪಟ್ಟು ಜಾಸ್ತಿ ತೊಗೊಂಡು ಹೋಗ್ತಾರೆ ಅಂತ.